ಲಾರ್ಡ್ ಮಾತ್ರ ಮಹಿಪಲ್ಲಿ ಇದನ್ನ ಎಷ್ಟು ಜನ ಕಷ್ಟದಲ್ಲಿ ದುಃಖದಲ್ಲಿದ್ದಾರೆ. ಕೆಲವೊಮ್ಮೆ ನಾವೇ ಕನ್ಫ್ಯೂಷನ್ ಆಗ್ಬಿಡ್ತೀರಿ, ಏನಪ್ಪ ಮಾಡೋದು, ಇಂಥ ಒಂದು ಕಷ್ಟ ದುಃಖ ಬಿರುಗಾಳಿ ಈ ಥರ ಲೈಫ್ಗಳಲ್ಲಿ ಬರ್ತಾನೇ ಇದಲ್ಲ ಅಂತ. ಅದನ್ನು ದೇವ್ರ ವಾರ್ತೆ ಹೇಳ್ತದೆ, ಬನ್ನಿರಿ ಆತನ ಕೀರ್ತಿಸೋಣ, ಸ್ತುತಿಸೋಣ. ನಾವು ಆತನ ಆರೈಸುವಾಗ, ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಹಿಮದ ಹಾಗೆ ನಮ್ಮ ಬರುವಂಥ ಕಷ್ಟ ದೇವರು ಅದನ್ನು ಅಂಗಿ ಇಲ್ಲದೆ ಹಾಗೆ ಮಾಡೋ ದೇವರಾಗಿದ್ದಾರೆ. ದೇವ್ರ ವಾರ್ತೆಗಳು ಹೇಳ್ತದೆ, 95ನೇ ಕೀರ್ತನೆ 1, 2, 3ನೇ ವಾಕ್ಯಗಳ ಓದ್ ನೋಡೋಣ. ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ. ಇವಾಗ ನೀವೆಲ್ಲ ಸೇರಿ ಏನು ಮಾಡಿ, ಬನ್ನಿರಿ ದೇವ್ರನ್ನ ನಾವು ಆರೋಚನೆ ಅಂತ ದೇವ್ರ ವಾರ್ತೆಗಳು ಹೇಳ್ತಿದೆ. ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ, ಆತನ ನಾಮ ಮಹಿಮೆ ಪಡುವಂತೆ ಆತನ ಸ್ತೋತ್ರಗಳನ್ನು ಸಲ್ಲಿಸಿ ಆತನ ಮಾಡಿದಂಥ ಅದ್ಭುತಗಳಿಗೆ ಆತನ ನಾಮಕ್ಕೆ ಜಯವಾಗಲಿ ಅಂತ ಆತನ ಯಾವಾಗಲೂ ಸ್ತುತಿಸೋಣ. ಆಮೇನ್. ಕೃತಜ್ಞತಾ ಸ್ತುತಿಯೊಡನೆ ಸ್ತುತಿಯೊಡ್ತಾನೆ ಆತನ ಮಾಡಿದಂಥ ಎಲ್ಲ ಕೃತಜ್ಞತೆಗಳು ಒಳ್ಳೆತನಗಳನ್ನು ಕೊಟ್ಟು ಆತನ ನಾವು ಥ್ಯಾಂಕ್ಸ್ ಗಿವಿಂಗ್ ಹೇಳ್ಕೊಂಡು ಆತನೊಂದಿಗೆ ಹೋಗಿ ಆತನೊಡೆಯ ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ ಅಂತ ಹೇಳ್ತಾರೆ. ಆತನ ಸನ್ನಿಧಾನಕ್ಕೆ ನಾವು ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಾನಕ್ಕೆ ಸೇರೋಣ. ಕೀರ್ತನೆಗಳಿಂದ ಆತನನ್ನು ಜಯಘೋಷ ಮಾಡೋಣ. ನಾವು ಆತನನ್ನು ಆರಾಧಿಸ್ಕೊಂಡು ಅದನ್ನು ಘನಪಡಿಸಿಕೊಂಡು ನಾವು ಸ್ತುತಿಸುವಾಗ ನಮ್ಮ ಪ್ರಾರ್ಥನೆ ಎಲ್ಲ ದೇವರು ಕೇಳೋ ದೇವರು. ಯಾಕಂದರೆ ದೇವ್ರ ವಾರ್ತೆ ಹೇಳ್ತದೆ, ಆತನು ನಮ್ಮ ಕೂಗನ್ನು ನಮ್ಮ ಪ್ರಾರ್ಥನೆಯನ್ನು ನಾವು ಆರಾಧಿಸೋದು ನೋಡಿ ಆತನಿಗೆ ಎಷ್ಟೋ ದೂತರನ್ನಿಟ್ಟು ಪರಲೋಕ ರಾಜ್ಯದಲ್ಲಿ ಆರಾಧಿಸ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಮಧ್ಯದಲ್ಲಿ ಬರುವ ದೇವರಾಗಿದ್ದಾರೆ. ಯಾಕಂದ್ರೆ ನಮ್ಮನ್ನು ಅಧಿಕವಾಗಿ ಪ್ರೀತಿಸೋ ದೇವರು, ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ದೇವರು, ನಮಗೆ ಸದುತನ ದಯಪಾಲಿಸುವ ದೇವರು. ಆಮೇನ್. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರ್ತದೆ, ಪರ್ವತ ಶಿಖರಗಳು ಆತನೇ. ಪರ್ವತಗಳು ಎಷ್ಟೆಷ್ಟು ದೊಡ್ಡ ಪರ್ವತಗಳು, ಅದೆಲ್ಲ ದೇವರು. ಆ ಪರ್ವತಗಳ ಮೇಲೆ ನಾವು ಹೋಗ್ಬೇಕಾದ್ರೆ ಆಕಾಶ ಮೋಡಗಳನ್ನ ಅದು ಟಚ್ ಮಾಡಿ ಹಿಂಗಿರ್ತದೆ. ಇದು ಪರ್ವತ, ಇದು ಮೋಡಗಳು. ಅಲ್ಲಿ ದೇವರು ನಮ್ಮನ್ನು ಎಷ್ಟೋ ಜನ ಇವಾಗ ನೀವು ಕೇರಳಲ್ಲಿ ನೋಡ್ಬೋದು, ಊಟಿಗಳಲ್ಲಿ ನೋಡ್ಬೋದು, ಅಲ್ಲಿ ಸಹ ದೇವ್ರು ನಮ್ಮನ್ನು ನೋಡುವಂಥ ಕೃಪೆ ನಮ್ಗೆ ಕೊಟ್ಟಿದ್ದಾರೆ. ಭೂಮಿ ಅಗಾಧ ಆತನ ಕೈಯಲ್ಲಿರ್ತದೆ, ಪರ್ವತ ಶಿಖರಗಳು ಅದೆಲ್ಲ ಆತಂದೆ. ಪರ್ವತ ಸಮುದ್ರ ಎಲ್ಲವನ್ನು ಪಡೆದ ದೇವರು. ಅಷ್ಟು ಮೇಲೆ ಪರ್ವತ ಬಂದು ಆ ಮೋಡನ್ ಟಚ್ ಆಗ್ತದೆ ಅಂದರೆ ಎಷ್ಟು ಒಳ್ಳೆ ದೇವರು, ಅಂಥ ಒಂದು ಘನತೆ ಒಳ್ಳೆ ದೇವರು. ಆ ರೀತಿ ಮಾಡೋಕ್ಕೆ ನಮ್ಮಿಂದ ಆಗುತ್ತಾ? ಇಲ್ಲ. ಅಂಥ ಒಂದು ಜಯಶಾಲಿಯಾದ ದೇವರು, ಬಲಶಾಲಿಯಾದಂಥ ದೇವ್ರನ್ನ ನಾವು ಆರಾಧಿಸುವಾಗ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತದೆ. ಇವೆಲ್ಲಲ್ಲಿ ಯಾರೇ ನೊಂದೋಗಿದ್ದೀರೋ ಲೈಫಲ್ಲಿ, ಅಯ್ಯೋ ನಮ್ಮ ಜೀವಿತ ಇಸದ ಇಲ್ಲ, ಖಂಡಿತವಾಗಿ ದೇವ್ರು ನಿಮ್ಮನ್ನು